ಪಾಳು ಮನೆಯಲ್ಲಿ ಚಡಚಣ ಎಸ್ಬಿಐ ದರೋಡೆ ಹಣ ಮಹಾರಾಷ್ಟ್ರದಲ್ಲಿ 6800 ಗ್ರಾಂ ಚಿನ್ನ 41 ಲಕ್ಷದ ನಗದನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಜಿಲ್ಲೆಯ ಚಡಚಣದ ಎಸ್ಬಿಐನಲ್ಲಿ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರೋಡೆಕೋರರು ಕದ್ದೊಯ್ದಿದ್ದ ಚಿನ್ನ ಮತ್ತು ನಗದು ತುಂಬಿದ್ದ ಬ್ಯಾಗ್ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಪತ್ತೆಯಾಗಿದೆ. ಪಾಳು ಬಿದ್ದಂಥ ಮನೆಯೊಂದರಲ್ಲಿ 136 ಪ್ಯಾಕೆಟ್ನಲ್ಲಿ 6800 ಗ್ರಾಂ ಚಿನ್ನ 41.4 ಲಕ್ಷ ನಗದು ಪತ್ತೆಯಾಗಿದೆ ಅಂತ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 16ರಂದು ಸಂಜೆ ಚಡಚಣದ ಎಸ್ಬಿಐಗೆ ನುಗ್ಗಿದ್ದ ದರೋಡೆಕೋರರು ಪಿಸ್ತೂಲು ತೋರಿಸಿ ಸಿಬ್ಬಂದಿ ಕೈಕಾಲು ಕಟ್ಟಿ ಹಾಕಿ 20 ಕೆಜಿ ಚಿನ್ನ 1.4 ಕೋಟಿ ನಗದು ದೋಚಿದ್ರು. ಬಳಿಕ ಇವರ ಕಾರು ಹುಲಜಂತಿ ಗ್ರಾಮದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು. ಇದನ್ನು ಪ್ರಶ್ನಿಸಿದವರಿಗೆ ಬಂದೂಕು ತೋರಿಸಿ ಬೆದರಿಸಿ ವಾಹನ ಬಿಟ್ಟು ಪರಾರಿಯಾಗಿದ್ರು. ಕಾರ್ನಲ್ಲಿ ಚಿನ್ನ ಮತ್ತು ನಗದು ತುಂಬಿದ ಒಂದು ಬ್ಯಾಗ್ ಇತ್ತು. ಕೆಲವೊಂದು ರಸ್ತೆಯಲ್ಲಿ ಬಿದ್ದಿದ್ವು. ಗ್ರಾಮಸ್ಥರು ಈ ಹಣ ಬ್ಯಾಗ್ ತೆಗೆದುಕೊಂಡು ಹೋಗಿದ್ರು. ಬಳಿಕ ಗ್ರಾಮಕ್ಕೆ ಭೇಟಿ ನೀಡಿದ ಪೊಲೀಸರು ಗ್ರಾಮಸ್ಥರ ಸಭೆ ನಡೆಸಿ ಬ್ಯಾಗ್ ಅನ್ನು ನೀಡದೇ ಇದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ರು. ಇದರಿಂದ ಹೆದರಿದ ಒಬ್ಬ ಗ್ರಾಮಸ್ಥ ಬ್ಯಾಗ್ ಅನ್ನು ಪಾಳು ಬಿದ್ದ ಮನೆಯೊಂದರ ಮೇಲ್ಚಾವಣಿಯಲ್ಲಿ ತಂದು ಇರಿಸಿದ್ದ ಎನ್ನಲಾಗಿದೆ. ಮಾಹಿತಿ ಪಡೆದ ಪೊಲೀಸರು ಬ್ಯಾಗ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಯಾಕೆ ಇಲ್ಲಿ ಇಟ್ಟೋದ್ರು, ಯಾಕೆ ಬಿಸಾಕೋದ್ರು ಗೊತ್ತಿಲ್ಲ. ಒಟ್ಟು ಕದಿಯೋದಂತೂ ಕದಿದ್ದಾರೆ. ಆಮೇಲೆ ಭಯ ಶುರು ಆಯಿತು. ಕಾರ್ ಬಿಟ್ಟು ಹೋಗಿದ್ರಲ್ಲ, ಮೇ ಬಿ ನಮ್ಮ ಹಿನ್ನೆಲೆ ಗೊತ್ತಾಗುತ್ತೆ, ಡೀಟೇಲ್ಸ್ ಗೊತ್ತಾಗುತ್ತೆ ಅಂತನೋ ಅದೇನು ಕತೆನೋ ಗೊತ್ತಿಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಸಾಕ್ ಹೋಗಿದ್ದಾರೆ. ಕೆಲವು ಗ್ರಾಮಸ್ಥರು ಅದನ್ನ ಎತ್ತಿಟ್ಕೊಂಡಿದ್ರು. ಯಾರು ಬಿಡ್ತಾರೆ? ರಸ್ತೆಯಲ್ಲಿ ಒಂದಷ್ಟು ಚಿನ್ನದ ಮೂಟೆ ಸಿಕ್ತು, ಹಣದ ಮೂಟೆ ಸಿಕ್ತು ಅಂತಂದರೆ ಯಾರಾದರೂ ಈ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಎತ್ಕೊಂಡು ಹೋಗ್ತಾರೆ. ಸೊ ಹಂಗೆ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ಭಯ ಶುರು ಆಗಿದೆ. ಪಾಳು ಬಿದ್ದ ಮನೆ ಮೇಲೆ ಬಿಸಾಕ್ಬಿಟ್ಟಿದ್ದಾರೆ ಗ್ರಾಮಸ್ಥರು. ಆಮೇಲೆ ಪೊಲೀಸರು ಎಲ್ಲರೂ ಸಭೆ ನಡೆಸಿ, ಇಲ್ಲ ನಿಮ್ಗೇನಾದ್ರು ಸಿಕ್ಕಿದ್ರೆ ಅದನ್ನು ವಾಪಸ್ ಕೊಡಿ, ನಿಮ್ಮ ಮೇಲೆ ಏನೋ ಆ್ಯಕ್ಷನ್ ತಗೊಳ್ಳಲ್ಲ, ಬಟ್ ನೀವೇನಾದ್ರು ಕದ್ದಿಟ್ಟಿದ್ರೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ಮೇಲೆ ಒಬ್ಬೊಬ್ಬರೇ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ದಾರೆ. ಈಗ ಅವ್ರು ಯಾರು ಕದ್ದಿದ್ರು ಏನು ಗೆತ್ತಾ ಅಂತ ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸುದ್ದಿ ನೋಡೋಣ. 2 ವರ್ಷದ ಹಿಂದೆಯೇ ತಿಮ್ರೋಡಿ ಜೊತೆ ಚಿನ್ನಯ್ಯನ ಕುಟುಂಬ ಭೇಟಿಯಾಗಿತ್ತಂತೆ. ಶವಹೂತ ಮಾಹಿತಿ, ಮಾತುಕತೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರೋದು. ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ನ ಪ್ರಮುಖ ಆರೋಪಿ ಚಿನ್ನಯ್ಯ ತನ್ನ ಪತ್ನಿ ಜೊತೆ 2 ವರ್ಷದ ಹಿಂದೆನೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಭೇಟಿ ನೀಡಿದ್ದ ವೇಳೆ ಆತ ತಾನು ಶವಗಳನ್ನು ಹೂತ ಬಗ್ಗೆ ತಿಮ್ರೋಡಿಗೆ ಮಾಹಿತಿ ನೀಡಿದ್ದ. ಈ ಭೇಟಿಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 2023ರ ಆಗಸ್ಟ್ನಲ್ಲಿ ಚಿನ್ನಯ್ಯ ತನ್ನ ಪತ್ನಿ ಜೊತೆ ತಿಮ್ರೋಡಿ ಮನೆಗೆ ಭೇಟಿ ನೀಡಿದ್ದ. ಸೌಜನ್ಯಳ ಮಾವ ವಿಠಲಗೌಡ ಆತನನ್ನ ತಿಮ್ರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದ. ಈ ವೇಳೆ ಚಿನ್ನಯ್ಯ ಶವಗಳನ್ನು ಹೂತ ಬಗ್ಗೆ ತಿಮ್ರೋಡಿಗೆ ಮಾಹಿತಿಯನ್ನ ನೀಡಿದ್ದ. ನಾನು ಗುಂಡಿ ತೆಗೆದು ಹೆಣ ಹೂಳ್ತಿದ್ದೆ. ಒಂದು ಹೆಣ ಹೂಳುವಾಗ ಡಾಕ್ಟರ್ ಇರಲಿಲ್ಲ. ಕಾಂಪೌಂಡರ್ ಮರಣೋತ್ತರ ಪರೀಕ್ಷೆ ನಡೆಸಿದ್ದ. ಅಲ್ಲಿಗೆ ಪೊಲೀಸರು ಯಾರೂ ಬರೋದೇ ಇಲ್ಲ. ಹೆಣ ಹೂಳುವಾಗ ಯಾವ ಸಂಪ್ರದಾಯವನ್ನು ಪಾಲಿಸ್ತಿರ್ಲಿಲ್ಲ ಎಂದಿದ್ದಾನೆ. ನನ್ನಷ್ಟಕ್ಕೆ ನಾನು ಹೆಣ ಹೂತು ಬರಬೇಕು ಅಷ್ಟೇ. ನನ್ನ ಕೈಯಲ್ಲೇ 2 ಹೆಣ ಕೊಯ್ಸಿದ್ರು. ನಾನು ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹಣ ಕೊಡಬೇಕಿತ್ತು. ಆದರೆ ಸ್ವಲ್ಪ ಮಾತ್ರ ಕೊಟ್ಟು ಕಳಿಸಿದ್ರು. ಸೌಜನ್ಯ ವಿಚಾರ ಮಾತಾಡ್ತೇವೆ ಎಂದು ನಮ್ಮನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಚಿನ್ನಯ್ಯ ಮೊದಲಿಗೆ ಹೇಳಿದ್ದೇನು, ನನ್ನನ್ನು ಇವರೆಲ್ಲ ಸೇರಿಸ್ಕೊಂಡು ಕರೆಸ್ಕೊಂಡ್ರು, ಬಾಬಾ ಅಂತ ಕರ್ಕೊಬಂದ್ರು, ಇವ್ರು ಹಿಂಗೆ ಹೇಳ್ಕೊಡು ಹಂಗೆ ಹೇಳು ಅಂತ ಹೇಳಿದ್ರು, ನಾನು ಅದನ್ನು ಹೇಳಿದೆ ಅಂತ ಆತ ಹೇಳಿದ್ದ. ಬಟ್ ಈಗ ಈ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಆತನ ಹೆಂಡತಿ ಜೊತೆಗೆ ತಿಮ್ರೋಡಿ ಅವ್ರ ನಿವಾಸಕ್ಕೆ ಬಂದು ಏನೇನಾಗಿತ್ತು ಅನ್ನೋದನ್ನ ಹೇಳ್ಕೊಂಡಿರುವಂಥ ವಿಡಿಯೋ. ಇದನ್ನು ಯಾರು ವೈರಲ್ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಅಂತೂ ಖಂಡಿತ ತಿಮ್ರೋಡಿ ಅವ್ರ ಹತ್ರನೇ ಇರುತ್ತೆ. ಯಾಕಂದರೆ ಇವರಿಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ಹೋಗಿ ವಿಡಿಯೋ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಇಷ್ಟು ವರ್ಷ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಸೊ ಯಾಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಪ್ರಶ್ನೆ. ಸೊ ಈ ವಿಡಿಯೋದಿಂದ SIT ಈ ಆ್ಯಂಗಲ್ಸನ್ನು ಚೇಂಜ್ ಮಾಡ್ಕೊಳ್ಬಹುದೇನೋ ತನಿಖೆ ನಡೆಸೋದ್ರಲ್ಲಿ. ಯಾಕಂದರೆ ಚಿನ್ನಯ್ಯ ಗಂಟೆಗೊಂದು ಗಳಿಗೆಗೊಂದು ಸುಳ್ಳು ಹೇಳ್ತಾ ಇದ್ದಾನಲ್ಲ. ಸೊ ಆ ಕಾರಣಕ್ಕಾಗಿ ಚೇಂಜಸ್ ಆಗಬಹುದಾದ ಸಾಧ್ಯತೆಗಳು ಇದೆ. ತಿಮ್ರೋಡಿಗೆ ಈ ವಿಡಿಯೋ ಅನುಕೂಲಕರ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಈಗೆಲ್ಲರೂ ತಿಮ್ರೋಡಿ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ತಿಮ್ರೋಡಿನೇ ಸೂತ್ರಧಾರ, ತಿಮ್ರೋಡಿನೇ ಷಡ್ಯಂತ್ರ ಮಾಡಿರೋದು ಅಂತ. ಸೊ ಈ ವಿಡಿಯೋ ಮುಖಾಂತರವಾಗಿ ತಿಮ್ರೋಡಿ ಮನೆಗೆ ಯಾರು ಬಂದಿದ್ರು, ಚಿನ್ನಯ್ಯ ಏನೇನು ಹೇಳಿದ, ಈಗ ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅದು ಕೂಡ ಗೊತ್ತಾಗ್ಬೋದು. ಒಟ್ಟಿನಲ್ಲಿ SIT ತನಿಖೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆ್ಯಂಗಲ್ಸನ್ನು ಪಡ್ಕೊಳ್ಳೋದಕ್ಕೆ ಈ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುವಂಥ ವೈರಲ್ ಆಗುವಂಥ ವಿಡಿಯೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗ್ತಾ ಇರೋದು ನಿಜವಾಗ್ಲೂ ಇಲ್ಲಿ ನೀವು ಗಮನಿಸಬೇಕಾಗತ್ತೆ.